ಮಂಗಳೂರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆ. ಕೊಪ್ಪಳ ಜಿಲ್ಲೆ ಕುಕ್ನೂರು ತಾಲೂಕಿನ ಮಂಗಳೂರು ಗ್ರಾಮದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ರಾಷ್ಟ್ರಮಾತೆ ಬೆಳ್ಳಿಚುಕ್ಕಿ ಕಿತ್ತೂರು ರಾಣಿ ಚೆನ್ನಮ್ಮ ಭಾವಚಿತ್ರಕ್ಕೆ ಗ್ರಾಮದ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಿತ್ತೂರು ಚೆನ್ನಮ್ಮ ಜಯಂತಿ ಆಚರಣೆಯನ್ನ ಮಾಡಿದ್ದಾರೆ. ವಿಶ್ವನಾಥ ಮರಿಬಸಪ್ಪನವರ ಕೊಪ್ಪಳ ಜಿಲ್ಲಾ ಪಂಚಸೇನಾ ಅಧ್ಯಕ್ಷರು ಮಾತನಾಡಿ, ರಾಷ್ಟ್ರಮಾತೆ ಸ್ವತಂತ್ರ ಸಂಗ್ರಾಮದ ಬೆಳ್ಳಿಚುಕ್ಕಿ ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ 23/10/1778 ಬೆಳಗಾವಿ ಜಿಲ್ಲೆಯ ಕಾಕತ ಗ್ರಾಮದಲ್ಲಿ ಜನಿಸಿದ ಚೆನ್ನಮ್ಮನವರು ಬಾಲ್ಯದಲ್ಲಿ ಸಾಹಸ ಪ್ರಿಯೆ. ಕುದುರೆ ಸವಾರಿ, ಕತ್ತಿಯಾಟ, ಬಿಲ್ಲು ಬಾಣ ಇವು ಅವರ ದಿನನಿತ್ಯದ ಆಟಗಳು. ದೃಢ ಮನೋಬಲ ಮತ್ತು ನ್ಯಾಯ ಬುದ್ಧಿಯಿಂದ ಅವರು ತೊಡಗಿದ ಪ್ರತಿ ಕಾರ್ಯದಲ್ಲೂ ಶೌರ್ಯವನ್ನು ಪ್ರದರ್ಶಿಸಿದ್ದಾರೆ. ಆ ಸಮಯದಲ್ಲಿ ಮಹಿಳೆಯರು ಅಂಗಳದ ಒಳಗೆ ಸೀಮಿತವಾಗಿದ್ದಾಗ ಚೆನ್ನಮ್ಮನವರು ಹೊರಾಂಗಣದಲ್ಲಿ ಧೈರ್ಯ ಪ್ರದರ್ಶನದ ಮಾದರಿಯಾದರು ಎಂದರು. ಬ್ರಿಟಿಷರ ವಿರುದ್ಧದ ಮೊದಲ ಮಹಿಳಾ ಕ್ರಾಂತಿಯಾಗಿ 1824 ಕಿತ್ತೂರು ಇದ್ದ ಇತಿಹಾಸದಲ್ಲಿ ಚಿರಸ್ಮರಣೀಯ ರಾಣಿ ಚೆನ್ನಮ್ಮನವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಸ್ಥಳೀಯ ಯೋಧರು ಅಪಾರ ಶೌರ್ಯವನ್ನ ತೋರಿದರು. ಅವರ ಸೇನಾಧಿಪತಿಗಳಾದ ಅಮತೂರು ಬಾಲಪ್ಪ, ಸಂಗೊಳ್ಳಿ ರಾಯಣ್ಣ, ಗುರುಬಸಪ್ಪ ನಾಯಕ, ಸಿದ್ದಪ್ಪ ನಾಯಕ ಮುಂತಾದವರು ರಾಣಿಯ ಮಾತಿಗೆ ಜೀವ ಕೊಡಲು ಸಿದ್ಧರಾದರು. ಯುದ್ಧದ ವೇಳೆ ಬ್ರಿಟಿಷ್ ಕಮಾಂಡರ್ ಥ್ಯಾಕ್ಸನ್ ಹಾಗೂ ಅನೇಕರು ಕೊಲ್ಲಲ್ಪಟ್ಟರು. ಕಿತ್ತೂರಿನಲ್ಲಿ ಚೆನ್ನಮ್ಮ ಜಯಮಂಗಳ ಘೋಷಣೆಗಳು ಜಯಂಕರಿಸಿದವು ಎಂದು ಹೇಳಿದ್ದಾರೆ. ನಮ್ಮ ಮಂಗಳೂರು ಗ್ರಾಮದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಸಮಾಜ ಬಾಂಧವರು ಒಗ್ಗಟ್ಟಾಗಿ ಸೇರಿಕೊಂಡು ಮುಂದಿನ ವರ್ಷದಲ್ಲಿ ಈ ಸರ್ಕಲ್ನಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಳ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲರೂ ತನು ಮನ ಧನದಿಂದ ಸಹಕಾರ ನೀಡಬೇಕಾಗಿ ಸಮಾಜ ಬಾಂಧವರಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಶೇಖರಗೌಡ್ರ, ಪೊಲೀಸ್ ಪಾಟೀಲ್, ಶರಣಪ್ಪ ಹಾಟಿ, ರವೀಂದ್ರನಾಥ್ ಕೊಟ್ರಪ್ಪ ತೋಟದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಬಗ್ಗೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಂಕ್ರಪ್ಪ ಮಂಗಳಪ್ಪ ಚಿನ್ನೂರು, ಉಪಾಧ್ಯಕ್ಷೆ ಅನ್ನಪೂರ್ಣ ಸುರೇಶ್ ಮ್ಯಾಗಳೇಶಿ, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಸದಸ್ಯ ಶರಣಪ್ಪ ಎಮ್ಮಿ, ಶೇಖರಗೌಡ್ರ, ಮಾಲಿ ಪಾಟೀಲ್, ಮಂಗಳೇಶಪ್ಪ ಬಗನಾಳ, ಸಿದ್ದನಗೌಡ್ರ, ಕೀರ್ತಗೌಡ್ರ, ಮೃತ್ಯುಂಜಯ ಪಾಟೀಲ್, ಈರಣ್ಣ ಎಮ್ಮಿ, ಬಸಪ್ಪ ಕರಡಿ, ರುದ್ರಗೌಡ ಪಾಟೀಲ್, ಮುದುಕಪ್ಪ ಬ್ಯಾಳಿ, ಮೈಲಾರಪ್ಪ ಕಂದಗಲ್, ವಿರೂಪಾಕ್ಷಪ್ಪ ಮಹಾಂತ, ಈರಣ್ಣ ಉಮ್ಮಚ್ಗಿ, ಶಂಕರಪ್ಪ ಉಳ್ಳಾಗಡ್ಡಿ, ಈರಣ್ಣ ಮರಿಬಸಪ್ಪರವರ್, ನಿಂಗನಗೌಡ್ರ, ಪೊಲೀಸ್ ಪಾಟೀಲ್, ಮಂಗಳೇಶ್ ಯತ್ನಟ್ಟಿ, ಬಸವರಾಜ ತೊದ್ಲರ್, ಗವಿಸಿದ್ದಪ್ಪ ಚಟ್ಟಿ, ಪ್ರಭುಗೌಡ್ರ, ಕೀರ್ಸಗೌಡ್ರ, ನೀಲನಗೌಡ, ಪೊಲೀಸ್ ಪಾಟೀಲ್, ಕಲ್ಯಾಣಪ್ಪ ತೊದ್ಲರ್, ಮೈಲಾರಪ್ಪ ಗೊಂಡಬಾಳ, ನಿಂಗರಾಜ್ ಹಲಗೇರಿ, ಚನ್ನಪ್ಪಗೌಡ್ರ, ಪೊಲೀಸ್ ಪಾಟೀಲ್, ದೇವರಾಜ ಇಟಗಿ, ಕಳಕೇಶ್ ಪಟ್ಟಣಶೆಟ್ಟಿ, ಮಂಗಳೇಶ್ ಉಳ್ಳಾಗಡ್ಡಿ, ಜಗದೀಶ್ ಉಮ್ಮಚ್ಗಿ, ಬಸವರಾಜ್ ಉಮ್ಮಚ್ಗಿ, ಡಾ ಪ್ರಸನ್ನ ಅಂಗಡಿ, ನಾಗನಗೌಡ್ರ, ದಾನಗೌಡ್ರ, ಶಿವು ಗಟ್ಟೆಪ್ಪ ಉಮ್ಮಚ್ಗಿ, ಶರಣಪ್ಪ ಬಸಪ್ಪ ಬಂಡ್ರಕಲ್, ವೀರಭದ್ರಪ್ಪ ಚಿನ್ನೂರು, ಪ್ರಶಾಂತ್ ಲದ್ದಿ, ವೀರೇಶ್, ವಿರೂಪಾಕ್ಷಪ್ಪ ಉಮ್ಮಚ್ಗಿ, ಗುರ್ಲಿಂಗಪ್ಪ ಗೊಂಡಬಾಳ, ಗುರುರಾಜ್ ಮುತ್ತು ತಳವಾರ್, ರವಿ ನಿಂಗಪ್ಪ ಅಗೋಲಿ, ಬಸವರಾಜ್ ನಿಂಗಾಪುರ, ಲಕ್ಷ್ಮಪ್ಪ ದೇಸಾಯಿ, ವಿರೂಪಾಕ್ಷಪ್ಪ ಬೇನಳ್ಳಿ, ಮುತ್ತಾಳ, ಸಂಗಪ್ಪ ನರಿಯರ್, ಮುತ್ತಣ್ಣ ತೊದ್ಲರ್, ಶರಣಪ್ಪ ತೊದ್ಲರ್, ಎಲ್ಲಾ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ಚೆನ್ನಯ್ಯ ಹಿರೇಮಠ್, ಪ್ರಶಾಪ ಟಿವಿ, ಕುಕ್ನೂರು. ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಆಚರಿಸುತ್ತಿರುವಂತಹ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ನನ್ನ ಗ್ರಾಮದ ಗುರು ಹಿರಿಯರು, ಈಗಾಗಲೇ ತಮಗೆಲ್ಲರೂ ಗೊತ್ತಿರುವಂತೆ ಸ್ವತಂತ್ರ ಕಾರ್ಯವನ್ನು ಉಳಿದಿರ್ತಕ್ಕಂಥ ವೀರಮಾತೆ ಯಾರಾದರೂ ಇದರಲ್ಲಿ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅಂತ ನಾವು ಪ್ರತಿ ಒಂದು ಜಯಂತಿಯಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೀವಿ. ನಮಗೆಲ್ಲರೂ ಗೊತ್ತಿರುವಂತೆ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರು 1778 ಅಕ್ಟೋಬರ್ 23ರಂದು ಜನಿಸಿದಾಗ ತದನಂತರ 1824ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಬ್ರಿಟಿಷರನ್ನು ನಮ್ಮ ದೇಶದಿಂದ ದೂರ ಮಾಡಲಿಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಕಾರ್ಯವನ್ನು ಉಳಿದಂತವರು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೇವೆ. ಅಂತ ವಂಶಸ್ಥರಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೇಬೇಕು. ಪ್ರತಿ ವರ್ಷವೂ ಕೂಡ ಸರ್ಕಾರ ಕೊಟ್ಟಂತ ನಮ್ಗೆ ಅವಕಾಶವನ್ನು ಏನೋ 2017ರಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಾಷ್ಟ್ರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಒಂದು ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕಂತ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷವೂ ಕೂಡ ರಾಷ್ಟ್ರದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಅಂತ ಇವತ್ತಿನ ದಿವಸ ಆಕೆಯ ಜನ್ಮದಿನವನ್ನೇ ನಾವು ವಿಜಯೋತ್ಸವ ಅಂತ ನಾವು ಇವತ್ತು ಆಚರಿಸುತ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದ ಅನೇಕ ಗುರಿಯರು ಕೂಡ ನಮ್ಮ ಗ್ರಾಮದಲ್ಲಿ ಅನೇಕ ಸಮಾಜದ ಬಂಧು ಬಾಂಧವರು ಎಲ್ಲರೂ ಒಳಗೂಡಿಕೊಂಡು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ
ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀರಂದ್ರೆ ಅದು ನಮ್ಮ ಹೆಮ್ಮೆ ಅಂತ ನಾವು ಹೇಳ್ಕೊಳ್ಳೇಬೇಕು. ಯಾಕೆಂದರೆ ಕೇವಲ ನಿನ್ನೆ ನಾವು ಏನು ಆಯೋಜನೆ ಮಾಡ್ಕೊಂಡಿದ್ದೀವಿ, ಇವತ್ತಿನ ದಿವಸ ಗ್ರಾಮದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಸರ್ಕಲ್ನಲ್ಲಿ ಇವತ್ತ ಪುತ್ಥಳಿಗೆ ಒಂದು ಪುಷ್ಪಾರ್ಪಣೆ ಮಾಡೋದ್ರ ಮುಖಾಂತರ ಪೂಜೆಯನ್ನು ಮಾಡಬೇಕಂತ ಇವತ್ತು ಬೆಳಿಗ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ಗುರು ಹಿರಿಯರು, ಕೇವಲ ಪಂಚಮಸಾಲಿ ಸಮಾಜದ ಬಂಧುಗಳು ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ಗುರು ಹಿರಿಯರು ಇವತ್ತು ಸ್ವ ಇಚ್ಛೆಯಿಂದ ಭಾಗವಹಿಸಿ ಇವತ್ತು ವೀರಾಣಿ ಕಿತ್ತೂರು ಚೆನ್ನಮ್ಮಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಿತ್ತೂರು ಚೆನ್ನಮ್ಮಾಜಿಯ ಒಂದು ಗತ್ತು ಅಂತ ನಾವು ಹೇಳ್ಕೊಳ್ಳೇಬೇಕಾಗುತ್ತೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಚೆನ್ನಮ್ಮಾಜಿಯ ಒಂದು ಹೋರಾಟ ಇವತ್ತ ನಮ್ಮೆಲ್ಲರಿಗೂ ಕೂಡ ಆದರ್ಶವಾಗಿರಲಿ. ಇವತ್ತು ಆಕೆಯ ಚೆನ್ನಮ್ಮಾಜಿಯ ಕೊಟ್ಟಂತ ಕಷ್ಟ ನಮ್ಮೆಲ್ಲರಿಗೂ ಕೂಡ ಇವತ್ತು ನಮ್ಗೆ ಸುದೈವ ಸಿಕ್ಕಿದೆ ಅಂದ್ರೆ ಆ ತಾಯಿಯ ತನ್ನ ಪ್ರಾಣವನ್ನು ಮುಡುಪಾಗಿಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಉಸಿರಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಾಯಿಗೆ ಇವತ್ತು ನಾವು ಎಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಿ ಆಕೆಯ ಒಂದು ನಮ್ಮ ಗ್ರಾಮದಲ್ಲಿಯೂ ಕೂಡ ಇವತ್ತ ಗ್ರಾಮ ಪಂಚಾಯತಿ ನಾವು ಇದ್ದೀವಿ. ಇವತ್ತ ದಯವಿಟ್ಟು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇವತ್ತ ಮನವಿ ಅಂತ ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಿಕೊಂಡು ಈಗಾಗಲೇ ನಮ್ಮ ಜಾಗ ಇದೆ, ಆ ಜಾಗವನ್ನ ತಮ್ಮ ತರಾವಣೆಯಲ್ಲಿ ಪಾಸ್ ಮಾಡಿ ಆ ಜಾಗವನ್ನು ಕಾಯಂಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಇದ್ವಿ. ಯಾಕಂದ್ರೆ